ನಾನು ರಿಕ್ವೆಸ್ಟ್ ಲೆಟರ್ ಕಳ್ಸಿದ ಕೂಡ ನಮ್ಮ DSP ಅವ್ರಿಗೆ ಹೋಗಿ ಭೇಟಿ ಆದ್ವಿ. ಈ ಸಿಚುಯೇಷನ್ SP ಅವ್ರಿಗೆ ಹೋಗಿ ಭೇಟಿ ಆದ್ವಿ, ವಿಷಯ ಹೇಳಿದ್ವಿ, ಇಷ್ಟು ತೊಂದರೆ ನಡೀತಾ ಇದೆ, ಇಷ್ಟಿಲ್ಲ ಇದೇ ಆಗ್ತಾ ಇದೆ ಅಂತ ಹೇಳಿ. ಅವ್ರು ಹೇಳ್ತಾರೆ ಪಲ್ಯೂಷನ್ ಆಗ್ತಾ ಇತ್ತೇನೋ ಅಂತ ಹೇಳಿ. ಅವರು ಯಾವ ವಿರುದ್ಧ ಈ ಪಲ್ಯೂಷನ್ ನ ಮಾತಾಡ್ತಾ ಇದಾರೆ ಗೊತ್ತಿಲ್ಲ. ಮನೆ ಮುಂದೆ ಲಾರಿಗಟ್ಲೆ ಸತ್ತಿರೋ ಬೆಕ್ಕು, ಸತ್ತಿರೋ ನಾಯಿ, ಹಳಸಿದ ಊಟಗಳು ಎಲ್ಲ, ಪ್ಲಾಸ್ಟಿಕ್ ಇರ್ಬೋದು, ವೆಟ್ ವೇಸ್ಟ್ ಇರ್ಬೋದು, ಎಲ್ಲದನ್ನು ಸೇರಿಸಿ ಮನೆ ಮುಂದೆ ಕಂಪ್ಲೀಟ್ ನಮ್ಮ ಕಾಂಪೌಂಡ್ ಆಚೆ ಪೂರ್ತಿ ಜನ ಸುರಿತಿದ್ದಾರೆ. ಅದರಿಂದ ನಮ್ಮ ಮನೆಯವರಿಗೆ ಕಾಯಿಲೆ ಬರ್ತಿದೆ. ಈ ಪಲ್ಯೂಷನ್ PDOಗೂ ಗೊತ್ತಾಗಿಲ್ಲ, ತಹಶೀಲ್ದಾರ್ ಅವರಿಗೂ ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಈ ಕಸ ಈ ಇಂಟಿಮೇಷನ್ ನಾವು ಇವರಿಗೆ SP ಅವರಿಗೆ ಹೇಳಿದ್ವಿ, ಸರ್ ಇಷ್ಟ್ರ ಮಟ್ಟಿಗೆ ಕಸಗಳನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ SP ಸಾಹೇಬರಿಗೆ ಅಷ್ಟು ಕಸ ಸುರಿದಿದ್ದು, ಅಷ್ಟು ನಮಗೆ ತೊಂದರೆ ಆಗಿದ್ದು ಪಲ್ಯೂಷನ್ ಅಂತ ಕಂಡಿಲ್ಲ. ದೇವಸ್ಥಾನಗಳಲ್ಲಿ ಹವನಗಳು, ಹೋಮಗಳು ಸಹಜ. ನೀವು ಪ್ರತ್ಯಂಗಿರ ಹೋಮದಲ್ಲಿ ನೀವು ನೋಡಿದ್ರಿ ಅಂತ ಅಂದ್ರೆ ಮೆಣಸಿನಕಾಯಿ ಯೂಸ್ ಮಾಡ್ತಾರೆ. ಸುದರ್ಶನ ಹೋಮದಲ್ಲಿ ಮಾಮೂಲಿ ಹಣ್ಣು ಹಂಪಲು ಹೂಗಳನ್ನ ಯೂಸ್ ಮಾಡಿ, ಇದು ಎಲ್ಲಾ ದೇವಸ್ಥಾನದಲ್ಲೂ ನಡೆಯೋದುಂಟು. ಆ ದೇವರಿಗೆ ಯಾವುದು ಪ್ರಾಮುಖ್ಯತೆ ಇರುತ್ತೆ ಆ ವಸ್ತುಗಳನ್ನ ಯೂಸ್ ಮಾಡಿ ಯಾಗಗಳು, ಹವನಗಳನ್ನ ಮಾಡೋದು ಸಹಜ ಕ್ರಿಯೆ. ದೇವಸ್ಥಾನ ಅಂದ್ಮೇಲೆ ಅದ್ ನಡೆದೇ ನಡೆಯುತ್ತೆ. ಅದನ್ನ ಇವರು ಪಲ್ಯೂಷನ್ ಅನ್ನೋ ಕ್ಯಾಟಗರಿಗೆ ಹಾಕ್ತಾ ಇದ್ದಾರೆ. ಕಸ ಸುರಿದು ಸತ್ತಿರೋ ನಾಯಿ, ಹೆಗ್ಣಗಳನ್ನ ಬಿಸಾಕದ್ನ ಅವರು ಪಲ್ಯೂಷನ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತಂದ್ರೆ ಇದನ್ನ ಪ್ರಾಬಬ್ಲಿ ತಿಳಿದಿರೋರು ಅರ್ಥ ಮಾಡ್ಕೋಬೇಕು ಇಲ್ಲಿ ಏನ್ ನಡೀತಾ ಇದೆ, ಏನಕ್ಕೆ ನಡೀತಾ ಇದೆ ಅಂತ ಹೇಳಿ. ನನ್ನ ಒಂದೇ ಪ್ರಶ್ನೆ, CM ಅವರ ಕಾನ್ಸ್ಟಿಟ್ಯೂಯೆನ್ಸಿ ಇದು, ವರ್ಣ ಕ್ಷೇತ್ರ ಇದು, ಅವ್ರಿಗೆ ಈ ವಿಷಯಗಳು ರೀಚ್ ಆಗಬೇಕು. ಅವರು ಈ ವಿಷಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಆಸ್ ಅ ವುಮೆನ್, ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ, ಐ ವಾಂಟ್ ಸೆಕ್ಯೂರಿಟಿ. I have all the rights to ask my security. I want my security. ಎಲ್ಲರಿಗೂ ಸೆಕ್ಯೂರಿಟಿ ಕೊಡ್ತಾ ಕೂರಕ್ಕಾಗಲ್ಲ ನಾರ್ಮಲ್ ಜನಕ್ಕೆ ಅಂತ ಹೇಳಿ ನನಗೆ SP ಅವ್ರು ಹೇಳಿದ್ರು. ಯಾಕೆ ಸರ್ ಕೊಡಕ್ಕಾಗಲ್ಲ? ಲೈಫ್ ಥ್ರೆಟ್ ನಡೀತಾ ಇದೆ ಇಲ್ಲಿ. ದೇ ಟೋಲ್ಡ್ ಮೀ ದೇ ವುಡ್ ರೇಪ್ ಮೀ. ನನ್ ಮಗನ್ ಸಾಯಿಸ್ತೀನಿ ಅಂತ ಹೇಳ್ತಾ ಇದಾರೆ. ನನ್ ಗಂಡಂಗ್ ಅಟ್ಯಾಕ್ ಆಗ್ತಾ ಇದೆ. ನನ್ ಎಲ್ಲಾ ವಿಡಿಯೋ ಪ್ರೂಫ್ ನಿಮಗ್ ತೋರಿಸ್ತಾ ಇದ್ದೀನಿ. ಹೆಂಗ್ ಕಲ್ಲು ಹೊಡೆದಿದ್ದಾರೆ, ಹೆಂಗ್ ಹರಾಸ್ ಮಾಡ್ತಾ ಇದ್ದಾರೆ, ಹೆಂಗ್ ಫೋನ್ ಕಿತ್ಕೊಂಡ್ರು ರಾಜು ಅನ್ನೋರು, ಫೋನ್ ಕಿತ್ಕೊಂಡ್ಮೇಲೆ ಹೆಂಗ್ ಹೊಡೆದ್ರು, ಎಲ್ಲಾದ್ರದ್ದು ನಾನು ಪ್ರೂಫ್ ಕೊಡ್ತಾ ಇದ್ದೀನಿ ನಿಮ್ಗೆ. ಇದರ ನಂತರನೂ ನೀವು ನನಗೆ ಹೇಳ್ತೀರಾ ನಾರ್ಮಲ್ ಜನಕ್ಕೆ ನಾವು ಪ್ರೊಟೆಕ್ಷನ್ ಕೊಡಕ್ಕಾಗಲ್ಲ. ಇಫ್ ಯು ಆರ್ ನಾಟ್ ಫಾರ್ ದ ಸಿಟಿಸನ್, ಹೂಮ್ ಆರ್ ಯು ಫಾರ್? ಯಾರಿಗೋಸ್ಕರ ಇದ್ದೀರಾ? ಜನಕ್ಕೋಸ್ಕರ ಅಲ್ಲ ಅಂದ್ರೆ ಯಾರಿಗೋಸ್ಕರ ಇದ್ದೀರಾ ನೀವು? ವಿ ವಾಂಟ್ ಜಸ್ಟಿಸ್. I want Mr. Honorable Chief Minister of Karnataka to know this, to sort this. What I'm saying, ನಾನೇನು ಹೇಳ್ತಾ ಇದ್ದೀನಿ, ನೀವು CM ಆಗಿದ್ದೀರಾ, ನಿಮ್ಮ ಗಮನ, ನಾವು 2 ಸತಿ ನಿಮ್ಮ ಜಾಗಕ್ಕೆ ಬಂದು ನಾವು ಲೆಟರ್ ಕೊಟ್ಟಿದ್ದೀವಿ. ಇನ್ಫ್ಯಾಕ್ಟ್ ನಾವು ಲೆಟರ್ ಕೊಟ್ಟಾಗಲೂ ಕೂಡ ನೀವು ರಿಸೀವಿಂಗ್ ಲೆಟರ್ ನಮ್ಗೆ ಕೊಟ್ಟಕ್ಕೆ ಹೋಗಿಲ್ಲ. ಯಾವುದು ಅಟ್ಲೀಸ್ಟ್ ನಾವು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅನ್ನೋದಕ್ಕೆ ನಮ್ಗೆ ಹತ್ರ ಒಂದು ರಿಸೀವಿಂಗ್ ಲೆಟರ್ ಕೊಡಬೇಕು. ನಿಮ್ಮ ಕಚೇರಿಲಿರೋರು ಯಾರು ನಮಗೆ ರಿಸೀವಿಂಗ್ ಲೆಟರ್ ಕೂಡ ಕೊಟ್ಟಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಒಂದು ಒಳ್ಳೆ ಸ್ಥಾನದಲ್ಲಿದ್ದೀರಾ, ಕಾನೂನು ಚೌಕಟ್ಟಲ್ಲಿ ನೀವು ಮಾಡಬೇಕು. ಇವಾಗ ಒಂದ್ಸಮಯ ನಾವು ಮಾಡೋ ಯಾಗದಿಂದ ಪೊಲ್ಯೂಷನ್ ಆಗುತ್ತೆ ಅಂದರೆ ನೀವು ಕೋರ್ಟ್ಲಿ ಕೇಸ್ ಹಾಕಿ, ಈ ಥರ ಪೊಲ್ಯೂಷನ್ ಆಗ್ತಾ ಇದೆ, ಇವರು ಯಾಗಗಳು ನಿಲ್ಲಿಸಬೇಕು ಅಂತ ಸ್ಟೇ ಆರ್ಡರ್ ತಗೊಳ್ಳಿ. ಅದನ್ನ ಬಿಟ್ಬಿಟ್ಟು ಯಾವುದೋ ಒಬ್ಬ ರೌಡಿಗಳನ್ನ ಕರ್ಸ್ಕೊಂಡು ಬಂದ್ಬಿಟ್ಟು ಯಾಗ ಅನ್ನೋದು ನೆಪ ಅಷ್ಟೇ. ಈ ಪ್ರಾಪರ್ಟಿ ಬರ್ಕೊಡ್ಬೇಕು ಅಂತ ನೀವು ಹೇಳಿದ್ರೆ, ಆದ್ರೆ ನಾವು ಎಲ್ಲಿಯೂ ನಾವು ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಒಂದ್ಸಮಯ ಪ್ರಾಪರ್ಟಿ ಇನ್ಲೀಗಲ್ ಆಗಿತ್ತಾ, ಕೋರ್ಟ್ಲಿ ನೀವು ವಾದ ಮಾಡಿ. ನಾವು ಕೋರ್ಟ್ಲಿ ಹಾಕಿದ್ದೀವಿ, ಚೀಫ್ ಸೆಕ್ರೆಟರಿ ಮೇಲೆ ಹಾಕಿದ್ದೀವಿ, ತಹಸೀಲ್ದಾರ್ ಮೇಲೆ ಹಾಕಿದ್ದೀವಿ, PDO ಮೇಲೆ ಹಾಕಿದ್ದೀವಿ. ಕೋರ್ಟ್ ಆರ್ಡರ್ ಇದೆ, ನೀವು ಕಸ ಹಾಕಕ್ಕೆ ಹೋಗಬಾರ್ದು ಅಂತ 5 ತಿಂಗಳ ಹಿಂದೆನೇ ನಿಮಗೆ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಬಟ್ ಸ್ಟಿಲ್ ಯು ಆರ್ ನಾಟ್ ಅಕ್ಸೆಪ್ಟಿಂಗ್ ದಿ ಕೋರ್ಟ್ ಆರ್ಡರ್. ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಹಾಕಿದ್ದೀವಿ. ಕೋರ್ಟ್ಗೆ ಬೆಲೆ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ. ಸೊ ಐ ಡೋಂಟ್ ನೋ, ನಿಮ್ಮ ಅಧಿಕಾರಿಗಳಿಗೆ ಸೆಕ್ಯೂರಿಟಿ ಕೊಡಕ್ಕೆ ಪೊಲೀಸ್ ಇಲ್ಲ ಅಂತ ಹೇಳ್ತಾರೆ, ನಿಮ್ಗೆ ಯಾವುದೇ ಕಾರಣ ಸೆಕ್ಯೂರಿಟಿ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಐ ಆಮ್ ವೆರಿ ಮಚ್ ಶಾಕ್ಡ್. SP ಸಾಹೇಬ್ರು ನಿಮಗೆ ಪೊಲೀಸ್ ಕೊಡಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ, ನೀವು ಬೇಕಾದ್ರೆ ನಿಮಗೆ ಬೇಕಂದ್ರೆ ಸಪರೇಟ್ ಬಾಡಿ ಗಾರ್ಡ್ಸ್ ನೀವು ಇಟ್ಕೊಳ್ಳಿ ಅಂತ ಹೇಳಿದ್ರೆ, ಪ್ರೈವೇಟ್ ಬಾಡಿ ಗಾರ್ಡ್ಸ್ ಬೇಕಾದ್ರೆ ಇಟ್ಕೊಬಹುದು. ನಾನು ಇಟ್ಕೊಂತೀನಿ, ನನಗೇನು ತಲೆನೋವಿಲ್ಲ.
ಬಟ್ ಪೊಲೀಸ್ ಯಾತಕ್ಕಿದೆ? ಯಾವುದು ಸಾಮಾನ್ಯ ಜನರ ಜೀವನ ಏನು? ಈ ಥರ ಆದರೆ ಸಾಮಾನ್ಯ ಜನ ಜೀವನ ಏನು? ಅದು ಲೀಗಲ್ ಪ್ರಾಪರ್ಟೀಸು. ಈ ಲೀಗಲ್ ಪ್ರಾಪರ್ಟೀಸ್ನ ಬೇರೆಯವರಿಗೆ ನೀವು ಬರ್ಕೊಡ್ಬೇಕು ಅಂತ ಹೇಳಿದ್ರೆ ಐ ಡೋಂಟ್ ನೋ, ಇದು ನಿಮ್ಮ ಹೆಸರು ಇಟ್ಕೊಂಡು ರಾಜು ನಿಮ್ಮ ಹೆಸರನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರಾ, ಇಲ್ಲ ನೀವೇ ಹಿಂದೆ ಇದ್ದೀರಾ? ಅದು ನಿಮ್ಮ ಮನುಷ್ಯತ್ವ, ನಿಮ್ಮ ಆತ್ಮಕ್ಕೆ ನಿಮ್ಗೆ ಗೊತ್ತಾಗಬೇಕು ಅಷ್ಟೇ. ನಮ್ಮ ನೋವುಗಳನ್ನು ಅಶ್ವವೇಗ ಟಿವಿಯಲ್ಲಿ ನಾವು ಹೇಳಿದ್ದೀವಿ. ವೀಕ್ಷಕರು ನಮಗೆ ಸಹಾಯವನ್ನು ಮಾಡಬೇಕು. ನಿಮ್ಮ ಮುಂದೆ ಯಾವುದೇ ಒಂದು ಹೆಣ್ಣು ಮಗಳಿಗೆ, ಯಾರಿಗೆ ಆದರೂ ಸರಿ, ಅದು ರೆಸ್ಪೆಕ್ಟ್ ಕೊಡಬೇಕು. ತಾಯಿ ಅಲ್ವಾ, ಏನೇ ಯಾವುದೇ ಹೆಣ್ಮಗಳಾದರೂ ತಾಯಿನೇ. ಆ ತಾಯಿಗೆ ನಾವು ರೆಸ್ಪೆಕ್ಟ್ನ ಕೊಡಬೇಕು. ಆ ಸಿ ಎಂ ಆಗಿದ್ರು ಅವರು ತಾಯಿಯಿಂದನೇ ಬಂದಿರೋರು. ಯತೀಂದ್ರ ಅವರು ಡಾಕ್ಟರ್, ಶಿ ಈಸ್ ಆಲ್ಸೋ ಡಾಕ್ಟರ್. ಯಾವುದು ಬೀಯಿಂಗ್ ಎಸ್ ಎ ಡಾಕ್ಟರ್, ಅದೇನೋ ನನಗೆ ಗೊತ್ತಾಗ್ತಾ ಇಲ್ಲ. ಈ ಥರ ಇನ್ಲೀಗಲ್ ಆಗಿ ಈ ಥರ ಆಕ್ಯುಪೇಷನ್ ಮಾಡ್ಕೊಳ್ಳೋದಕ್ಕೆ ಬೆದರಿಕೆ ಹಾಕೋದು, ಇದು ಯಾವ್ದು ನ್ಯಾಯ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ನಾವು ಸಬ್ಮಿಟ್ ಮಾಡಿದ್ದೀವಿ, ಪಬ್ಲಿಕ್ಗೆ ನಾವು ತೋರಿಸ್ತಾ ಇದ್ವಿ, ಕೋರ್ಟ್ ಆರ್ಡರ್ನು ಕೂಡ ತೋರಿಸ್ತಾ ಇದ್ದೀವಿ. ಅವ್ರ ಹತ್ರ ಏನಾದ್ರು ಡಾಕ್ಯುಮೆಂಟ್ಸ್ ಇತ್ತಂದ್ರೆ ಅವರು ತೋರಿಸ್ಬೋದಲ್ವಾ? ಅವರು ತೋರಿಸ್ಲಿ, ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ. ನಮ್ಮನ್ನ ಯಾಕೆ ಖಾಲಿ ಮಾಡೋಕ್ಕೆ ಹೇಳ್ಬೇಕು? 20 ವರ್ಷದಿಂದ ಇಲ್ಲಿ ನಾವು ಇದ್ದೀವಿ, 20 ವರ್ಷದಿಂದ ನಡೀತಾ ಇದೆ, ಯಾಗ ಯಜ್ಞಗಳು ನಡೀತಾ ಇದೆ. ಸೊ ಅವ್ರು ತೋರಿಸ್ಬೋದು ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ, ನಮ್ಮನ್ನ ಖಾಲಿ ಯಾಕೆ ಮಾಡಬೇಕು, ಏನಕ್ಕೆ ಖಾಲಿ ಮಾಡಬೇಕು, ನಮಗೆ ಏನಾದ್ರು ಒಂದು ರೀಸನ್ ಕೊಡಬೇಕು. ಸುಮ್ಮನೆ ಏನೋ ಬಂದ್ಬಿಟ್ಟು ಖಾಲಿ ಮಾಡಿ, ಈ ಜಾಗ ಖಾಲಿ ಮಾಡಿ, ನಮ್ಗೆ ಬರ್ಕೊಡಿ, ನಾವು ಯಾರಿಗೆ ಹೇಳ್ತೋ ಬರ್ಕೊಡಿ ಅಂತ ಹೇಳಿದ್ರೆ ಇಲ್ಲಿ ನಮಗೆ ರೈಟ್ಸ್ ಏನಿದೆ? ನಮಗೆ ಅವಕಾಶವನ್ನು ಮಾಡಿಕೊಟ್ಟ ಅಶ್ವವೇಗ ಮತ್ತು ಅವರ ಟೀಮ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಈ ಮೂಲಕ ನಾನು ತಿಳಿಸ್ಕೊತಾ ಇದ್ದೀನಿ. ನಮಸ್ಕಾರ.